ನನ್ನ ಹೆಸರು ತನುಶ್ರೀ ಅಂತ. ನಾನಿಲ್ಲಿ 7ನೇ ಕ್ಲಾಸ್ ತನಕ ಓದಿ ನೆಕ್ಸ್ಟು ಬೇರೆ ಸ್ಕೂಲ್ಗೆ ನಾನು ಅಡ್ಮಿಷನ್ ಆದೆ. ನಮಗೆ ನಾನು ಈ ಸ್ಕೂಲ್ ಬಗ್ಗೆ ಹೇಳಬೇಕು ಅಂತಂದರೆ, ಈ ಸ್ಕೂಲು ನನಗೆ ತುಂಬ ಹೆಲ್ಪ್ ಮಾಡಿದೆ. ಯಾವ ಥರ ಅಂತಂದರೆ, ತುಂಬ ನಾನು ಒಬ್ಳಿಗೆ ಅಂತಲ್ಲ, ಇನ್ನೂ ಮಕ್ಕಳಿದ್ದಾರೆ, ಅವ್ರಿಗೂ ಸಹ ಹೆಲ್ಪ್ ಮಾಡ್ತಾಯಿದೆ ಈ ಸ್ಕೂಲು. ನಾನು ಮೊದಲು ನೋಡಿ ಸ್ಕೂಲ್ ಬೇರೆಯೇ, ಇವಾಗ ನೋಡಿ ಸ್ಕೂಲ್ ಬೇರೆಯೇ. ಯಾಕಂದರೆ ಮೊದಲು ಇಷ್ಟೊಂದೆಲ್ಲ ಡೆವಲಪ್ಮೆಂಟ್ ಆಗಿರಲಿಲ್ಲ. ಸೊ ಇವಾಗ ತುಂಬ ಡೆವಲಪ್ಮೆಂಟ್ ಆಗಿದೆ ನಮ್ಮ ಸ್ಕೂಲು. ಸೊ ನಮ್ಮ ಸ್ಕೂಲ್ ಈ ಥರ ಆಗೋಕ್ಕೆ ಕಾರಣ ಬಂದ್ಬಿಟ್ಟು TCF ಸಂಸ್ಥೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನಾನು ಒಬ್ಳಿಗೆ ಅಂತಂತಲ್ಲ, ಇನ್ನೂ ಸಾವಿರಾರು ಜನ ಮಕ್ಳಿಗೆ ಅವ್ರು ಈ ಥರ ಹೆಲ್ಪ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಸ್ಕೂಲ್ ಈ ಥರ ಆಗೋಕ್ಕೆ ಕಾರಣ ಅವರು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಬೇಸಿಗೆ ಶಿಬಿರದ ಬಗ್ಗೆ ಹೇಳಬೇಕು ಅಂತಂದರೆ, ಮನೇಲಿ ಕೂತ್ಕೊಂಡು ಬರೀ ಓದು ಅಂದ್ಕೊಂಡು ಬರೀ ಓದೋದೇ ಆಯ್ತಾಯಿತ್ತು. ಆವಾಗ ಈ ಥರ ಗುಬ್ಲಾಳ ಸ್ಕೂಲಿಂದ ಸಮ್ಮರ್ ಕ್ಯಾಂಪ್ ಮಾಡಿದ್ದಾರೆ ಅಂದ ತಕ್ಷಣ ತುಂಬ ಖುಷಿ ಆಯಿತು. ಏನೇನಿರುತ್ತೆ ಸಮ್ಮರ್ ಕ್ಯಾಂಪಲ್ಲಿ ಅಂತ ತುಂಬ ಎಕ್ಸೈಟ್ ಆಗೋದು. ತುಂಬ ಚೆನ್ನಾಗಿತ್ತು. ಡ್ಯಾನ್ಸ್ ಇತ್ತು, ಸ್ಪೋರ್ಟ್ಸ್ ಇತ್ತು, ಆ್ಯಕ್ಟಿಂಗ್ ಇತ್ತು. ನಮ್ಮಲ್ಲಿರೋ ಕಲೆನ ಆಚೆ ಪ್ರದರ್ಶನ ಮಾಡೋಕ್ಕೆ ಒಳ್ಳೆ ಸ್ಟೇಜ್ ನಮಗೆ ಸಿಕ್ತು. ಸೊ ನಾನು ಇದರಲ್ಲಿ ಇನ್ವಾಲ್ವ್ ಆಗಿರೋದು ಡ್ಯಾನ್ಸಲ್ಲಿ ಇನ್ವಾಲ್ವ್ ಆಗಿದ್ದೀನಿ. ಯಾವ ಥರ ಅಂತಂದರೆ ನಮಗೆ ಕಂಸಾಳೆ ಟೀಮ್ ಇದೆ. ಸೊ ನಾನು ಅದರಲ್ಲಿ ಕಂಸಾಳೆನ ಕಲಿತಾ ಇದ್ದೀನಿ. ತುಂಬ ಚೆನ್ನಾಗಿ ಬರ್ತಾಯಿದೆ. ಹಾಗೆ ಸಮ್ಮರ್ ಕ್ಯಾಂಪ್ ಸಹ ತುಂಬ ಚೆನ್ನಾಗಿ ನಡೀತಾ ಇದೆ. ಅದಾದಮೇಲೆ ನಾನು ವೆಯ್ಟ್ ಮಾಡ್ತಿರೋದು ಏನಕ್ಕೆ ಅಂತಂದರೆ, ನಾವು ಕಲ್ತಿರೋ ಇಷ್ಟು ದಿನ ಕಲ್ತ್ವಲ್ಲ, ಅದನ್ನು ನಾವು ಪ್ರದರ್ಶನ ಮಾಡಬೇಕಾದ ಒಂದು ಸಮಯ ಬರುತ್ತೆ. ಆವಾಗ ನಾನು ವೆಯ್ಟ್ ಮಾಡ್ತಿದ್ದೀನಿ. ನಾವು ಇನ್ನೂ ವಾವ್ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇದಕ್ಕೂ ಸಹ ಅವರು TCF ಸಂಸ್ಥೆ ನಮಗೆ ತುಂಬ ಒಳ್ಳೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇದೇ ಥರ ಅವ್ರು ನಮಗೆ ಹೆಲ್ಪ್ ಮಾಡಲಿ ಅಂತ ಕೇಳ್ಕೊತೀನಿ. ಮತ್ತು ಸೊ TCF ಸಂಸ್ಥೆಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸೊ ಥ್ಯಾಂಕ್ಸ್.